ಸರ್ ಆರೋಗ್ಯ ಸಚಿವರಾಗಿದ್ದಾಗ ಶಿಡ್ಲಘಟ್ಟಗೆ ಬಹಳ ಕೊಡುಗೆಗಳಿತ್ತು. ಈಗ ನಮ್ಮ ಮೇಲೆ ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್. ಏನು ಸುಧಾಕರ್ ಸರ್ ನಮ್ಮ ಮೇಲೆ ಅಭಿಮಾನ ತೋರಿಸ್ತಾ ಇಲ್ಲ ಅಂತ ಇದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದ ಜನತೆ ಮೇಲೆ ಬಹಳಷ್ಟು ಪ್ರೀತಿ, ಬಹಳಷ್ಟು ವಿಶ್ವಾಸ ನನಗೆ ಇವತ್ತಿಗೂ ಕೂಡ ಇದೆ, ನಾಳೆನೂ ಇರುತ್ತೆ. ನಾನು ಹಿಂದೆ ಆರೋಗ್ಯ ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಆಸ್ಪತ್ರೆ ಮಾಡಿಕೊಡ್ತೀವಿ ಅಂತ ಬಂದಿದ್ರು. ಅಲ್ಲಿ ನಾನು ಮಾಡಿದ್ದೀನಪ್ಪ, ನಮ್ಮ ಶಿಡ್ಲಘಟ್ಟ ಜಂಗಮಕೋಟೆಯಲ್ಲಿ ಮಾಡಿಲ್ಲ ಅಂತೇಳಿ ನಾನು ಜಂಗಮಕೋಟೆಯಲ್ಲಿ ಕೇವಲ ಕೆಲವೇ ದಿನಗಳಲ್ಲಿ ಮಾಡಿಸಿ, ಒಂದೇ ತಿಂಗಳಲ್ಲಿ ಮಾಡಿಸಿ ಈ ಜನರಿಗೆ ಎಲ್ಲ ರೀತಿಯ ಆರೈಕೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೇವೆ. ಬಶೆಟ್ಟಹಳ್ಳಿ, ಸಾದಲಿ ಮತ್ತು ಅದೇ ರೀತಿ ಸಿಲ್ಕ್ ಮಾರ್ಕೆಟನ್ನು ಮಾಡಿಸಿದ್ದು ಕೂಡ ನಾನು ಮಂತ್ರಿ ಇದ್ದಾಗೇನೆ. ಈಗ ಅದು ಆಗ್ತಾ ಇದೆ ಅಷ್ಟೆ. ಹಾಗಾಗಿ ನನಗೆ ಶಿಡ್ಲಘಟ್ಟ ಜನತೆ ಮೇಲೆ, ಯಾಕೆಂದರೆ ಇಲ್ಲಿನ ರೈತರು ಭಾಳ ಕಷ್ಟಪಡುವಂಥ, ಬೆವರನ್ನು ನಂಬ್ಕೊಂಡು, ಕೃಷಿಯನ್ನು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು. ಒಂದು ಆದರ್ಶ ಬದುಕಿಗೆ ಯಾರಾದರೂ ಒಂದು ಹೋಲಿಕೆ ಮಾಡಿದ್ರೆ ಅದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತ ಬಂಧುಗಳು. ಹಾಗಾಗಿ ನಾವು ಅವರ ಬದುಕನ್ನು ಹಸನು ಮಾಡುವಂಥ ಕೆಲಸ ಮಾನ್ಯ ಪ್ರಧಾನಿಗಳ ಆದರ್ಶದಲ್ಲಿ ಅವರ ಒಂದು ಏನು ಚಿಂತನೆ ಇದೆ ಅದರ ಕಡೆ ನಾವೆಲ್ಲ ಕೂಡ ಸೇರಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಇನ್ನಷ್ಟು ನಮ್ಮ NDA ಸರ್ಕಾರ 100ಕ್ಕೆ 100 ಬರುತ್ತೆ. NDA ಸರ್ಕಾರ ಬಂದಾಗ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಓಕೆ.